ಸರ್, ನೀವು ತುಂಬಾ ಮಾತು, ಅಮಿತ್ ಅವರು ತುಂಬಾ ಮಾತು, ಯಾಕೆ ಅಲ್ಲಿ ಮ್ಯೂಟ್ ಆಗಿದ್ರಿ ಇಬ್ರು ಅಂತ? ಸರ್ ಮೇಡಮ್, ಏನಾಗುತ್ತಂದ್ರೆ ನಾವು ಮಾತಾಡಬೇಕು, ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡಬೇಕು. ಈಗ ಹೇಳ್ತಾರೆ ಅಮಿತ್ ಅವ್ರು ಸ್ವಲ್ಪ ಪರವಾಗಿಲ್ಲ, ಕರಿಬಸಪ್ಪ ಏನು ಮಾತಾಡೋದೇ ಇಲ್ಲ ರೀ, ಅವ್ರು ಏನು ಬರೀ ಸುಮ್ಮನೆ ಇರ್ತಾರೆ ಅಂತ ಹೇಳ್ತಾರೆ. ಮಾತಾಡಿದ್ರೆ ಓ ಏನ್ರಿ ಎಷ್ಟು ಮಾತಾಡ್ತಾರೆ ಇವರು ಅಂತಾರೆ, ಎಷ್ಟು ಮಾತಾಡ್ತಾರಪ್ಪ ಇವರು, ಏನು ನಿಲ್ಸೋದೇ ಇಲ್ಲ ಹಂಗೆ ಮಾತಾಡ್ತಾರೆ ಅಂತಾರೆ. ಮಾತಾಡಿ ಮಾತಾಡಿ ಮಾತಾಡಿಲ್ಲ ಅಂದರೆ ಅಯ್ಯೋ ಮಾತಾಡೋದೇ ಇಲ್ಲ ರೀ, ಏನು ಮಾತಾಡ್ಸಿದ್ರು ಇವರು ಏನು ಸೈಲೆಂಟು ಅಂತಾರೆ. ನಮಗೆ ಇಲ್ಲಿ ಒಂಥರ ಯಾವ ಥರದ್ದು ಆಗೋಯ್ತಂದರೆ, ಈ ಜನಗಳ ಹತ್ರ ನಾವು ಹೊಂದ್ಕೊಳ್ಳೋಕ್ಕಿನ್ನ ನಮಗಿನ್ನ ಸ್ವಲ್ಪ ಟೈಮ್ ಬೇಕಾಗಿತ್ತು. ಯಾಕಂದರೆ ಇಲ್ಲಿ ವ್ಯಕ್ತಿತ್ವಗಳು ಇಲ್ಲಿ ಆಟ ಇದು. ಇಲ್ಲಿ ಮಾತು ಮುಖ್ಯ ಅಲ್ಲ, ನಾವು ನಮ್ಮ ಮಾತು ಇರಬೇಕು, ಪರಿಸ್ಥಿತಿಗೆ ಅನುಗುಣವಾಗಿರಬೇಕು. ಅಲ್ಲಿ ಏನಾಗಿದೆ ಅಂದರೆ ಈಗ ಅಧಿಕ ಪ್ರಸಂಗ ಅಲ್ಲಿ ವಿಷಯಗಳೇ ಇರೋದಿಲ್ಲ. ಈಗ ನಾವೇನಾದರೂ ಮಾತಾಡಬೇಕಂದ್ರೆ ಒಂದು ಸಮಾಜಕ್ಕೆ ಒಂದು ಸ್ಫೂರ್ತಿಯಾಗಿರ್ಬೇಕು. ಕೋಟ್ಯಂತರ ಜನಗಳು ನೋಡ್ತಾ ಇರ್ತಾರೆ, ಏನು ಮಾತಾಡ್ತೀವಿ ಅನ್ನೋದನ್ನು ಪರಿಜ್ಞಾನ ಇರಬೇಕು. ಅನವಶ್ಯಕವಾಗಿ ಅಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಯಾರನ್ನೋ ಕಾಲು ಎಳ್ಕೊಂಡು ಸುಮ್ಮನೆ ಡಬಲ್ ಮೀನಿಂಗ್ ಮಾಡಿಕೊಂಡು ಸುಮ್ಮನೆ ಕಂಟೆಂಟ್ ಬೇಕಂತ ಹೇಳ್ಬಿಟ್ಟು ಸುಮ್ಮನೆ ಕ್ರಿಯೇಟ್ ಮಾಡಿಕೊಂಡು ಜನಗಳಿಗೆ ನಗ್ಸೋಕ್ಕೋಸ್ಕರ ಸುಮ್ಮನೆ ಏನೋ ಮಾತಾಡ್ತಿದ್ದೀವಿ ಯಾರನ್ನೋ ಅಂತ ಹೇಳ್ಬಿಟ್ಟು ನನಗೆ ಆ ಥರದ್ದು ಇಷ್ಟ ಇಲ್ಲ. ನಮಗೇನಂದರೆ ಜನತೆಗೆ ಏನಾದ್ರು ಒಂದು ಮೆಸೇಜ್ ಕೊಡಬೇಕು, ನಮ್ಮ ಉದ್ದೇಶ ಒಳ್ಳೆ ಉದ್ದೇಶ ಆಗಿರಬೇಕು. ಇಲ್ಲಾಂದರೆ ಮಾತಾಡೋದಕ್ಕಿಂತ ಮೌನವಾಗಿದ್ದರೂ ಕೂಡ ನಾವು ಗೆಲ್ಬೋದು, ಮಾತಾಡೇ ಗೆಲ್ಬೇಕಂತಂದೇನು ಇಲ್ಲ. ನಾನು ಕೆಲವೊಂದು ಪರಿಸ್ಥಿತಿನಲ್ಲಿ ನಾನು ಮೌನವಾಗಿ ಇದ್ದೀನಿ. ಮಾತಾಡಕ್ಕೆ ಬಿಟ್ಟರೆ ನಾನು ಯಾವುದಕ್ಕೇನು ಕಮ್ಮಿ ಇಲ್ಲ, ಆಟ ಆಡಕ್ಕೆ ಬಿಟ್ಟರೆ ನಾನು ಯಾವುದಕ್ಕೂ ಕಮ್ಮಿ ಇಲ್ಲ. ಸೊ ನಮಗೆ ಪರಿಸ್ಥಿತಿ ಏನಂದರೆ ಇಲ್ಲಿ ಸ್ವಲ್ಪ ಒಂಟಿ ಜಂಟಿಯಿಂದ ಸ್ವಲ್ಪ ಹಿನ್ನಡೆ ಆಯಿತು. ಬೇರೆಯವ್ರು ಕಂಪೇರ್ ಮಾಡಿದ್ರೆ ನಾವು ಇಬ್ಬರೂ ಸ್ಟ್ರಾಂಗು. ಬೇರೆಲ್ಲ ಯಾಕೆ ಸೇವ್ ಆದ್ರಂದರೆ ಅವ್ರಿಗೆ ಒಂದು ಹುಡುಗ ಒಂದು ಹುಡುಗಿ. ಸೊ ನನ್ನ ಜೊತೆಗೆ ಹುಡುಗಿದ್ದಿದ್ರೆ ನಾನು ಸೇವ್ ಆಗ್ತಾಯಿದ್ದೆ. ಈಗ ನಮಗಿಬ್ರನ್ನ ಹುಡುಗ ಆಗಿರೋದ್ರಿಂದ ನಮ್ಮನ್ನು ಯಾರು ತಿರುಗಿ ನೋಡಲ್ಲ. ಅದೇ ನನ್ನ ಜೊತೆ ಒಂದು ಮುದ್ದಾದ ಹುಡುಗಿ ಇದ್ದಿದ್ರೆ ಅವ್ರು ಏನು ಪರ್ಫಾರ್ಮ್ ಮಾಡದೇ ಇದ್ರು ನಮ್ಮನ್ನು ಅವರೊಂದು ಸ್ಮೈಲ್ಗೆ ನಮ್ಮನ್ನು ಸೇವ್ ಮಾಡಿರೋರು. ಈಗ ನಮ್ಮ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದೇ ಪರಿಸ್ಥಿತಿ ಆಗೋಯ್ತು. ಅಲ್ಲಿ ಯಾರು ಏನು ಪರ್ಫಾರ್ಮರ್ ಅಲ್ಲ ಏನಲ್ಲ, ಯಾರ್ದು ಏನು ಅಷ್ಟೇನು ನಡೀತಾ ಇಲ್ಲ. ಅಲ್ಲಿ ಸುಮ್ಮನೆ ಅವರೊಂದು ಮುದ್ದಾದ ಹೆಣ್ಮಕ್ಳು ಹುಡುಗಿರಿದ್ದಾರೆ, ಅವ್ರ ಜೊತೆಗೆ ನಮ್ಮ ಹುಡುಗರು ಎಲ್ಲ ಅಷ್ಟಕ್ಕಷ್ಟೇ. ಯಾರೂ ಕೂಡ ನಮ್ಮಷ್ಟು ಎಂಟರ್ಟೈನ್ ಆಗಲಿ ಅಥವಾ ಮಾತಾಡೋದಾಗಲಿ ಅಥವಾ ಇದನ್ನು ಯಾರೂ ಇರಲಿಲ್ಲ. ಸೊ ಇದರಿಂದ ನಾವು ಅಲ್ಲಿ ಎಲಿಮಿನೇಷನ್ ಆಗಿದೆ ಅಂತ ಹೇಳ್ತೀನಿ ಮೇಡಮ್, ನಾಮಿನೇಷನ್ ಆಗಿದೆ ಅಂತ ಹೇಳ್ತೀನಿ ನಾನು.